HSR ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಚಂದ್ರಣ್ಣ ಅಂತ ಐತೆ. ಬೋಲ್ ಒಳ್ಳೆ ಮನುಷ್ಯ, ಹೊಸು ತರ ಮನಸ್ಸು. ಇಂಥ ಚಂದ್ರಣ್ಣನಿಗೆ ಇವಾಗ ಸ್ಟೇಷನ್ಗೆಲ್ಲ ಪೇಂಟ್ ಹೊಡ್ಸೋ ಜವಾಬ್ದಾರಿ ಕೊಟ್ಬಿಟ್ಟವ್ರಂತೆ ಕಣ್ರಿ. ಅದಕ್ಕೆ ನಮ್ಮ ಚಂದ್ರಣ್ಣ ಇರೋ ಬರೋರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಒಂಚೂರು ಹೆಲ್ಪ್ ಮಾಡಿ ನಮ್ಮ ಸ್ಟೇಷನ್ಗೆ ಸುಣ್ಣ ಬಣ್ಣ ಹೊಡ್ಸ್ಬೇಕು ಅಂತ ಬೇಡ್ಕೊತಾ ಇದೆ. ನಮಗೆ ಗೌರ್ಮೆಂಟ್ ಹತ್ರ ಬೇರೆ ದುಡ್ಡಿಲ್ಲ, ಗ್ಯಾರಂಟಿಗಳಿಗೆ ಶಾರ್ಟೇಜು. ಅದಕ್ಕೆ ಈ ಸ್ಟೇಷನ್ ಲಿಮಿಟಲ್ಲಿ ಇಲ್ಲಿಗಲ್ ದಂಧೆ ಮಾಡೋರು ಇರ್ತಾರಲ್ಲ ಅಂಥವ್ರಿಗೆ ಕೇಳಿದ್ರೆ ಏನೋ ಒಂಚೂರು ಸಹಾಯ ಮಾಡ್ತಾರೆ. ಇವ್ರಿಗೂ ಅವ್ರು ಬೇಕು, ಅವ್ರಿಗೂ ಸ್ಟೇಷನ್ ಬೇಕು, ಬಂದು ಹೋಗೋದಿರುತ್ತಲ್ಲ, ಅದಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದ್ಯಾರೋ ಮಂಜಣ್ಣ ಅನ್ನೋದು 4 ಲಾರಿ ಇಟ್ಕೊಂಡು ಮರಳೊಡಿಯುತ್ತಂತೆ. ಅಯ್ಯಪ್ಪನಿಗೂ ಕಾಲ್ ಮಾಡಿ ಕೇಳ್ತು ಪಾಪ ನಮ್ಮ ಚಂದ್ರಣ್ಣ, ಎಲ್ಲಪ್ಪ ಮಂಜು ಸ್ಟೇಷನ್ ಕಡೆ ಬೋರ್ಲೇ ಇಲ್ವಲ್ಲ, ಗಾಡಿ ಎಲ್ಲ ಚೆನ್ನಾಗಿ ಓಡ್ತಾ ಇದ್ದಾವ, ಅವತ್ತು ಬಂದು ಮಾತಾಡ್ಕೊಂಡು ಹೋದೆ, ಮತ್ತೆ ಬೋರ್ಲೇ ಇಲ್ವಲ್ಲ ಅಂತ ಒಳ್ಳೆ ನೆಂಟರು ಮನೆ ಕರೆದಂಗೆ ಕರೀತಾ ಇದ್ದೆ. ಹಂಗೆ ಕಟ್ರಿ ನಮ್ಮ ಚಂದ್ರಣ್ಣ ಬೋರ್ ಒಳ್ಳೆ ಮನುಷ್ಯ, ಹಸು ಥರ ಮನಸ್ಸು. ಆಮೇಲೆ ಈ ಸ್ಟೇಷನ್ ಡೆಮಾಲಿಷ್ ಮಾಡ್ತಿರೋ ಕಥೆನೆಲ್ಲ ಹೇಳ್ಬಿಟ್ಟು ಇವಾಗ ಬೇರೆ ಬಿಲ್ಡಿಂಗಿಗೆ ಸ್ಟೇಷನ್ ಶಿಫ್ಟ್ ಆಗ್ತಾ ಇದೆ ಕಣಪ್ಪ, ಅದಕ್ಕೆ ಪೇಂಟ್ ಹೊಡ್ಸೋ ಫುಲ್ ಇನ್ಚಾರ್ಜ್ ನನಗೆ ವಹಿಸ್ಕೊಟ್ಬಿಟ್ಟವ್ರೆ. ಅದಕ್ಕೆ ನಿನ್ನ ಕಡೆಯಿಂದ ಒಂಚೂರು ಹೆಲ್ಪ್ ಆಗಬೇಕು, ನೀನು ಅದೇನು ಹೆಲ್ಪ್ ಮಾಡ್ತೀವೋ ಅದನ್ನು ಇದೇ ನಂಬರಲ್ಲಿ ಗೂಗಲ್ ಪೇ ಇದೆ, ಅದಕ್ಕೆ ಕಳಿಸ್ಬಿಡು ಅಂದ್ಬಿಡ್ತು. ಕಳಿಸ್ತೀನಿ ಬಿಡಿ ಸರ್, ಅದೆಷ್ಟು ಕಳಿಸ್ಬೇಕು ಕೇಳಿ ಅಂತ ಡೈರೆಕ್ಟ್ ವ್ಯವಹಾರಕ್ಕೆ ಬಂದ್ಬಿಡ್ತೀವಿ ಮಂಜಣ್ಣ. ನನ್ನ 4 ಲಾರಿಗಳು ಓಡಾಡ್ತಿದ್ದಾವಲ್ಲ ಸರ್, ಅದಕ್ಕೆ ಎಷ್ಟು ಕೊಡ್ಬೇಕು ಹೇಳಿ ನಿಮಗೆ ಮಾಮೂಲಿನ ಅಂತ ನೇರವಾಗಿ ವ್ಯವಹಾರ ಕೂರಿಸೋದು ಶುರು ಮಾಡ್ಬಿಡ್ತು ಈ ಮಂಜಣ್ಣ. ಆ ವಿಚಾರದಲ್ಲೂ ನಮ್ಮ ಚಂದ್ರಣ್ಣ ಒಳ್ಳೆತನ ಬಿಟ್ಕೊಡ್ಲಿಲ್ಲ ಕಣ್ರಿ. ಅದೆಷ್ಟು ಕೊಡ್ತೀವಿ ಹೇಳಪ್ಪ ಅಂತ ಮಂಜಣ್ಣನಿಗೆ ಆಪ್ಷನ್ ಕೊಟ್ಬಿಡ್ತು. ಫೈನಲ್ ಆಗಿ ಗಾಡಿ 1,000, 4 ಗಾಡಿಗಳಿಂದ ಸೇರಿ 4,000 ಅಂತ ತೀರ್ಮಾನ ಆಗೋಯ್ತು. ಇದ್ರ ಮಧ್ಯದಲ್ಲಿ ಈ ಮಂಜಣ್ಣ ಇನ್ನೇನೋ ಡೌಟು ಈ ಮಂಜಣ್ಣನಿಗೆ. ಇವಾಗ ಈ ಇನ್ಸ್ಪೆಕ್ಟರ್ಗಳ್ದೆಲ್ಲ ಟ್ರಾನ್ಸ್ಫರ್ ಆಗ್ತಿದ್ದಾವಲ್ಲ ಸರ್, ಹೆಂಗೆ ಕತೆ ಅಂತ ಕೇಳಬಹುದು. ಇನ್ಸ್ಪೆಕ್ಟರ್ಗಳಿಗೆ ಏನ್ರಿ, ವರ್ಷಕ್ಕೊಬ್ರು ಬರ್ತಾರೆ ಹೋಗ್ತಾರೆ. ನಾನಿದ್ದೀನಲ್ಲ, ನಿಂಗೇನು ಭಯ, ನಾನೆಲ್ಲ ನೋಡ್ಕೋತೀನಿ, ನೀನೇನು ಟೆನ್ಷನ್ ತಗೋಬೇಡ, ಮರಳು ಹೊಡ್ಕೊಂಡು ಆರಾಮಾಗಿರುವಂಥ ಧೈರ್ಯ ಕೊಡೋದ್ರ ಜೊತೆಗೆ ಒಂದು 10 ಲೋಡ್ ಎಂಸ್ಯಾಂಡ್ ಬೇಕು, ಯಾವಾಗ ಅಂತ ಹೇಳ್ತೀನಿ ಕಳಿಸ್ಬೇಕು ನೀನು ಅಂತ ಬಿಟ್ಟು ಚಂದ್ರಣ್ಣಂದು ಒಂದು ಸಣ್ಣ ಡಿಮ್ಯಾಂಡ್. ಮನೆಗೇನೆ ಕಟ್ಟಿಸ್ತಿರ್ಬೇಕು, ಇವರೆಲ್ಲ ಫ್ರೀಯಾಗಿ ಕಳಿಸ್ಬೇಕು ಕೊಂಡ್ರಿ. ಅದನ್ನೆಲ್ಲ ನಮ್ಮ ಚಂದ್ರಣ್ಣನ ತರದವರು ಇವ್ರಿಗೆಲ್ಲ ಎಷ್ಟು ಹೆಲ್ಪ್ ಮಾಡಿರ್ತಾರೋ ಏನೋ. ಈ ಮರಳೊಡಿಯೋರು ಮರಳು, ಸಿಮೆಂಟ್ ಬ್ಲಾಕ್ ಫ್ಯಾಕ್ಟ್ರಿ ಇಟ್ಕೊಂಡ್ರು ಬ್ಲಾಕ್ಸು, ಟೈಲ್ಸು, ಗ್ರಾನೈಟ್ಸು, ಕಬ್ಬಣ, ಸಿಮೆಂಟು, ಪೇಂಟು ಎಲ್ಲದಕ್ಕೂ ದುಡ್ಡು ಕೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ. ಏನೋ ನಮ್ಮ ಚಂದ್ರಣ್ಣ ಬೋಲ್ ಒಳ್ಳೆ ಮನಸ್ಸಾಗಿರೋದಕ್ಕೆ ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೆ. ಬೇರೆ ಥರದ ಪೊಲೀಸರಾಗಿದ್ರೆ ಕೇಳಿಸ್ಕೊಳಕ್ಕಾಗ್ತಿತ್ತ, ಅಂಥ ಲ್ಯಾಂಗ್ವೇಜಲ್ಲಿ ಕೇಳ್ತಿದ್ರು. ಸರಿ ಅಂತ ಬಿಟ್ಟು ಈ ಮಂಜಣ್ಣ 10,000 ಗೂಗಲ್ ಪೇ ಮಾಡುತ್ತಂತೆ. ಮತ್ತೆ ಚಂದ್ರಣ್ಣನ ಕಾಲು, ಮಂಜು 100 ರೂಪಾಯಿ ಕಳಿಸಿದ್ಯಲ್ಲಪ್ಪ ಅಂತ. ಸರ್ ನಾನು ಕಳಿಸಿದ್ದು 10,000 ಅಲ್ವಾ ಅಂತ ಅದು. ಇಲ್ಲ ಕಣಪ್ಪ 100 ರೂಪಾಯಿ ಅಂತ ಇದು. ಮಿಸ್ಟೇಕ್ ಆಗಿರ್ಬೇಕು, ನೋಡ್ತೀನಿ ರೀ ಅಂತ ಹೇಳ್ಬಿಟ್ಟು ಪರದೆ ಎಳೆದು ಪ್ರಸಂಗ ಮುಗಿಸೋದು. ಈ ಆಡಿಯೋ ಇವಾಗ ಫುಲ್ ವೈರಲ್. ಚಂದ್ರಣ್ಣ ಮಕ ಎತ್ಕೊಂಡು ಹೆಂಗೆ ಡ್ಯೂಟಿಗೆ ಬರ್ತಾ ಇತ್ತೋ ಗೊತ್ತಿಲ್ಲ. ಇಲ್ಲಿ ಬೇಜಾರಾಗೋದೇನಪ್ಪ ಅಂತಂದರೆ, ಸ್ಟೇಷನಿಗೆ ಪೇಂಟ್ ಹೊಡ್ಸೋಕ್ಕೆ ದಂಧೆ ಮಾಡೋರಿಂದ ದುಡ್ಡು ಕಲೆಕ್ಟ್ ಮಾಡ್ಬೇಕಾ, ಕಂಪ್ಲೇಂಟ್ ಕೊಡೋಕೆ ಬಂದವ್ರ ಹತ್ರ ಬಂಡಲ್ ಗಟ್ಟಲೆ ಪೇಪರ್ ತೋರಿಸ್ಬೇಕಾ ಅನ್ನೋದು. ಹಿಂಗಾದರೆ ಯಾವ ಊರಿಗೆ ಬೆಲೆ ಇರುತ್ತೆ, ಯಾವ ದಂಧೆ ಕಂಟ್ರೋಲಿಗೆ ಬರ್ತದೆ. ಆಮೇಲೆ ಲಂಚ ಅಂತ ತಗೊಳ್ಳೋ ಅನಿಷ್ಟನ ಗೂಗಲ್ ಪೇನಲ್ಲಿ ತಗೊಳ್ಳೋ ಅಷ್ಟು ಬಂಡು ಬಿದ್ದುಬಿಟ್ಟವ್ರೆ ನಮ್ಮ ಆಫೀಸರ್ಗಳು ಅಂತಂದರೆ ಯಾವ ಮಟ್ಟಕ್ಕೆ ನಮ್ಮ ಸಿಸ್ಟಮ್ ಕುಲ್ಗೆಟ್ಟೋಗಿದೆ ಅಂತ ಯೋಚನೆ ಮಾಡಿ.